ಇವತ್ತು ಭಾರತ ಬಂದ್ 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 ಕೇಂದ್ರದ ವಿರುದ್ಧ ಕಾರ್ಮಿಕ ಸಂಘಟನೆಗಳು ಇವತ್ತು ಭಾರತ್ ಬಂದ್ಗೆ ಕರೆ ಕೊಟ್ಟಿದ್ದಾವೆ. ಕಾರ್ಮಿಕರು, ರೈತರು ಇವತ್ತು ದೇಶಾದ್ಯಂತ ಮುಷ್ಕರವನ್ನು ಮಾಡ್ತಾರೆ. ಕೇಂದ್ರ ಸರ್ಕಾರದ ವಿರುದ್ಧ, ಕೇಂದ್ರ ಸರ್ಕಾರದ ನೀತಿ ನಿಲುವುಗಳನ್ನು ವಿರೋಧಿಸಿ ಇವತ್ತು ಭಾರತ್ ಬಂದ್ ಬೆಳಿಗ್ಗೆ 11 ಗಂಟೆಗೆ ಟೌನ್ ಹಾಲ್ ಬಳಿ ಪ್ರತಿಭಟನೆಯನ್ನ ಮಾಡ್ತಾರೆ ಕಾರ್ಮಿಕ ಸಂಘಟನೆಗಳು. ಬಹುತೇಕ ಇವತ್ತು ಎಮರ್ಜೆನ್ಸಿ ಕೆಲಸಗಳೇನಾದ್ರೂ ಇದ್ರೆ, ನೀವೇನಾದ್ರೂ ಹೋಗಬೇಕು ಅನ್ಕೊಂಡಿದ್ರೆ ಅಥವಾ ಬೇರೆ ಏನಾದ್ರೂ ನಿಮ್ಮ ಕೆಲಸ ಇದ್ರೆ ಇವತ್ತು ನಿಮಗೆ ವ್ಯತ್ಯಯವಾಗುತ್ತೆ, ಇವತ್ತು ನಿಮಗೆ ತೊಂದರೆ ಆಗುತ್ತೆ. ಇವತ್ತು ಕೆಲವು ವೆಹಿಕಲ್ಗಳು ಇರೋದಿಲ್ಲ, ಬಸ್ಗಳು ಕೂಡ ವ್ಯತ್ಯಯ ಆಗುವಂತ ಸಾಧ್ಯತೆಗಳಿದ್ದಾವೆ. ಕೇಂದ್ರದ ನೀತಿ ನಿಲುವುಗಳನ್ನು ಖಂಡಿಸಿ ಇವತ್ತು ಭಾರತ್ ಬಂದ್ಗೆ ಕಾರ್ಮಿಕ ಸಂಘಟನೆ ಮತ್ತು ರೈತ ಸಂಘಟನೆಗಳು ಕರೆ ಕೊಟ್ಟಿದ್ದಾವೆ. ಟೌನ್ ಹಾಲ್ ಮುಂದೆ ಕೂಡ ಇವತ್ತು ಪ್ರತಿಭಟನೆ ಕೂಡ ಇದೆ. ಬೆಳಿಗ್ಗೆ 11 ಗಂಟೆಗೆ ಕಾರ್ಮಿಕ ಸಂಘಟನೆಗಳು ಮತ್ತೆ ರೈತ ಸಂಘಟನೆಗಳು ಭಾರತವನ್ನ ಬಂದ್ ಮಾಡೋದಕ್ಕೆ ಇವತ್ತು ಬೇರೆ ಬೇರೆ ಕಡೆಗಳಿಂದ ರೈತ ಹಾಗೂ ಕಾರ್ಮಿಕ ಸಂಘಟನೆಗಳು ಬೆಂಗಳೂರಿಗೆ ಬಂದು ಪ್ರತಿಭಟನೆಯನ್ನು ಮಾಡ್ತಾರೆ. ಟೌನ್ ಹಾಲ್ ಮುಂದೆ ಕೂಡ ಪ್ರತಿಭಟನೆ ಇದೆ. ಫ್ರೀಡಂ ಪಾರ್ಕ್ನಲ್ಲೂ ಕೂಡ ಪ್ರತಿಭಟನೆ ಇದೆ. ಕೆಲವು ರಸ್ತೆಗಳು ಬಂದ್ ಆಗ್ತವೆ, ಕೆಲವು ಬಸ್ಗಳು ಓಡಾಡೋದಿಲ್ಲ. ಸರಿಯಾದ ಸಮಯಕ್ಕೆ ನಿಮಗೆ ಆಟೋ ಸಿಗದೆ ಹೋಗಬಹುದು, ಸರಿಯಾದ ಸಮಯಕ್ಕೆ ನಿಮಗೆ ಕ್ಯಾಬ್ ಸಿಗದೆ ಹೋಗಬಹುದು, ಕೆಲವು ಕಚೇರಿಗಳು ಬಂದಾಗಬಹುದು. ಇವತ್ತಿನ ಭಾರತ್ ಬಂದ್ನ ಬಿಸಿ ತಟ್ಟಬಹುದು ನಿಮಗೆ. ಇವತ್ತು ಭಾರತ ಬಂದ್ 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 ಕೇಂದ್ರದ ವಿರುದ್ಧ ಕಾರ್ಮಿಕ ಸಂಘಟನೆಗಳು ಇವತ್ತು ಭಾರತ್ ಬಂದ್ಗೆ ಕರೆ ಕೊಟ್ಟಿದ್ದಾವೆ. ಕಾರ್ಮಿಕರು, ರೈತರು ಇವತ್ತು ದೇಶಾದ್ಯಂತ ಮುಷ್ಕರವನ್ನು ಮಾಡ್ತಾರೆ. ಕೇಂದ್ರ ಸರ್ಕಾರದ ವಿರುದ್ಧ, ಕೇಂದ್ರ ಸರ್ಕಾರದ ನೀತಿ ನಿಲುವುಗಳನ್ನು ವಿರೋಧಿಸಿ ಇವತ್ತು ಭಾರತ್ ಬಂದ್ ಬೆಳಿಗ್ಗೆ 11 ಗಂಟೆಗೆ ಟೌನ್ ಹಾಲ್ ಬಳಿ ಪ್ರತಿಭಟನೆಯನ್ನ ಮಾಡ್ತಾರೆ ಕಾರ್ಮಿಕ ಸಂಘಟನೆಗಳು. ಬಹುತೇಕ ಇವತ್ತು ಎಮರ್ಜೆನ್ಸಿ ಕೆಲಸಗಳೇನಾದ್ರೂ ಇದ್ರೆ, ನೀವೇನಾದ್ರೂ ಹೋಗಬೇಕು ಅನ್ಕೊಂಡಿದ್ರೆ ಅಥವಾ ಬೇರೆ ಏನಾದ್ರೂ ನಿಮ್ಮ ಕೆಲಸ ಇದ್ರೆ ಇವತ್ತು ನಿಮಗೆ ವ್ಯತ್ಯಯವಾಗುತ್ತೆ, ಇವತ್ತು ನಿಮಗೆ ತೊಂದರೆ ಆಗುತ್ತೆ. ಇವತ್ತು ಕೆಲವು ವೆಹಿಕಲ್ಗಳು ಇರೋದಿಲ್ಲ, ಬಸ್ಗಳು ಕೂಡ ವ್ಯತ್ಯಯ ಆಗುವಂತ ಸಾಧ್ಯತೆಗಳಿದ್ದಾವೆ. ಕೇಂದ್ರದ ನೀತಿ ನಿಲುವುಗಳನ್ನು ಖಂಡಿಸಿ ಇವತ್ತು ಭಾರತ್ ಬಂದ್ಗೆ ಕಾರ್ಮಿಕ ಸಂಘಟನೆ ಮತ್ತು ರೈತ ಸಂಘಟನೆಗಳು ಕರೆ ಕೊಟ್ಟಿದ್ದಾವೆ. ಟೌನ್ ಹಾಲ್ ಮುಂದೆ ಕೂಡ ಇವತ್ತು ಪ್ರತಿಭಟನೆ ಕೂಡ ಇದೆ. ಬೆಳಿಗ್ಗೆ 11 ಗಂಟೆಗೆ ಕಾರ್ಮಿಕ ಸಂಘಟನೆಗಳು ಮತ್ತೆ ರೈತ ಸಂಘಟನೆಗಳು ಭಾರತವನ್ನ ಬಂದ್ ಮಾಡೋದಕ್ಕೆ ಇವತ್ತು ಬೇರೆ ಬೇರೆ ಕಡೆಗಳಿಂದ ರೈತ ಹಾಗೂ ಕಾರ್ಮಿಕ ಸಂಘಟನೆಗಳು ಬೆಂಗಳೂರಿಗೆ ಬಂದು ಪ್ರತಿಭಟನೆಯನ್ನು ಮಾಡ್ತಾರೆ. ಟೌನ್ ಹಾಲ್ ಮುಂದೆ ಕೂಡ ಪ್ರತಿಭಟನೆ ಇದೆ. ಫ್ರೀಡಂ ಪಾರ್ಕ್ನಲ್ಲೂ ಕೂಡ ಪ್ರತಿಭಟನೆ ಇದೆ. ಕೆಲವು ರಸ್ತೆಗಳು ಬಂದ್ ಆಗ್ತವೆ, ಕೆಲವು ಬಸ್ಗಳು ಓಡಾಡೋದಿಲ್ಲ. ಸರಿಯಾದ ಸಮಯಕ್ಕೆ ನಿಮಗೆ ಆಟೋ ಸಿಗದೆ ಹೋಗಬಹುದು, ಸರಿಯಾದ ಸಮಯಕ್ಕೆ ನಿಮಗೆ ಕ್ಯಾಬ್ ಸಿಗದೆ ಹೋಗಬಹುದು, ಕೆಲವು ಕಚೇರಿಗಳು ಬಂದಾಗಬಹುದು. ಇವತ್ತಿನ ಭಾರತ್ ಬಂದ್ನ ಬಿಸಿ ತಟ್ಟಬಹುದು ನಿಮಗೆ. ಇವತ್ತು ಭಾರತ ಬಂದ್ 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 ಕೇಂದ್ರದ ವಿರುದ್ಧ ಕಾರ್ಮಿಕ ಸಂಘಟನೆಗಳು ಇವತ್ತು ಭಾರತ್ ಬಂದ್ಗೆ ಕರೆ ಕೊಟ್ಟಿದ್ದಾವೆ. ಕಾರ್ಮಿಕರು, ರೈತರು ಇವತ್ತು ದೇಶಾದ್ಯಂತ ಮುಷ್ಕರವನ್ನು ಮಾಡ್ತಾರೆ. ಕೇಂದ್ರ ಸರ್ಕಾರದ ವಿರುದ್ಧ, ಕೇಂದ್ರ ಸರ್ಕಾರದ ನೀತಿ ನಿಲುವುಗಳನ್ನು ವಿರೋಧಿಸಿ ಇವತ್ತು ಭಾರತ್ ಬಂದ್ ಬೆಳಿಗ್ಗೆ 11 ಗಂಟೆಗೆ ಟೌನ್ ಹಾಲ್ ಬಳಿ ಪ್ರತಿಭಟನೆಯನ್ನ ಮಾಡ್ತಾರೆ ಕಾರ್ಮಿಕ ಸಂಘಟನೆಗಳು. ಬಹುತೇಕ ಇವತ್ತು ಎಮರ್ಜೆನ್ಸಿ ಕೆಲಸಗಳೇನಾದ್ರೂ ಇದ್ರೆ, ನೀವೇನಾದ್ರೂ ಹೋಗಬೇಕು ಅನ್ಕೊಂಡಿದ್ರೆ ಅಥವಾ ಬೇರೆ ಏನಾದ್ರೂ ನಿಮ್ಮ ಕೆಲಸ ಇದ್ರೆ ಇವತ್ತು ನಿಮಗೆ ವ್ಯತ್ಯಯವಾಗುತ್ತೆ, ಇವತ್ತು ನಿಮಗೆ ತೊಂದರೆ ಆಗುತ್ತೆ. ಇವತ್ತು ಕೆಲವು ವೆಹಿಕಲ್ಗಳು ಇರೋದಿಲ್ಲ, ಬಸ್ಗಳು ಕೂಡ ವ್ಯತ್ಯಯ ಆಗುವಂತ ಸಾಧ್ಯತೆಗಳಿದ್ದಾವೆ. ಕೇಂದ್ರದ ನೀತಿ ನಿಲುವುಗಳನ್ನು ಖಂಡಿಸಿ ಇವತ್ತು ಭಾರತ್ ಬಂದ್ಗೆ ಕಾರ್ಮಿಕ ಸಂಘಟನೆ ಮತ್ತು ರೈತ ಸಂಘಟನೆಗಳು ಕರೆ ಕೊಟ್ಟಿದ್ದಾವೆ. ಟೌನ್ ಹಾಲ್ ಮುಂದೆ ಕೂಡ ಇವತ್ತು ಪ್ರತಿಭಟನೆ ಕೂಡ ಇದೆ. ಬೆಳಿಗ್ಗೆ 11 ಗಂಟೆಗೆ ಕಾರ್ಮಿಕ ಸಂಘಟನೆಗಳು ಮತ್ತೆ ರೈತ ಸಂಘಟನೆಗಳು ಭಾರತವನ್ನ ಬಂದ್ ಮಾಡೋದಕ್ಕೆ ಇವತ್ತು ಬೇರೆ ಬೇರೆ ಕಡೆಗಳಿಂದ ರೈತ ಹಾಗೂ ಕಾರ್ಮಿಕ ಸಂಘಟನೆಗಳು ಬೆಂಗಳೂರಿಗೆ ಬಂದು ಪ್ರತಿಭಟನೆಯನ್ನು ಮಾಡ್ತಾರೆ. ಟೌನ್ ಹಾಲ್ ಮುಂದೆ ಕೂಡ ಪ್ರತಿಭಟನೆ ಇದೆ. ಫ್ರೀಡಂ ಪಾರ್ಕ್ನಲ್ಲೂ ಕೂಡ ಪ್ರತಿಭಟನೆ ಇದೆ. ಕೆಲವು ರಸ್ತೆಗಳು ಬಂದ್ ಆಗ್ತವೆ, ಕೆಲವು ಬಸ್ಗಳು ಓಡಾಡೋದಿಲ್ಲ.
ಸರಿಯಾದ ಸಮಯಕ್ಕೆ ನಿಮಗೆ ಆಟೋ ಸಿಗದೆ ಹೋಗಬಹುದು, ಸರಿಯಾದ ಸಮಯಕ್ಕೆ ನಿಮಗೆ ಕ್ಯಾಬ್ ಸಿಗದೆ ಹೋಗಬಹುದು, ಕೆಲವು ಕಚೇರಿಗಳು ಬಂದಾಗಬಹುದು. ಇವತ್ತಿನ ಭಾರತ್ ಬಂದ್ನ ಬಿಸಿ ತಟ್ಟಬಹುದು ನಿಮಗೆ. ಇವತ್ತು ಭಾರತ ಬಂದ್ ಬಂದ್ ಬಂದ್. ಕೇಂದ್ರದ ವಿರುದ್ಧ ಕಾರ್ಮಿಕ ಸಂಘಟನೆಗಳು ಇವತ್ತು ಭಾರತ್ ಬಂದ್ಗೆ ಕರೆ ಕೊಟ್ಟಿದ್ದಾವೆ. ಕಾರ್ಮಿಕರು, ರೈತರು ಇವತ್ತು ದೇಶಾದ್ಯಂತ ಮುಷ್ಕರವನ್ನು ಮಾಡ್ತಾರೆ ಕೇಂದ್ರ ಸರ್ಕಾರದ ವಿರುದ್ಧ. ಕೇಂದ್ರ ಸರ್ಕಾರದ ನೀತಿ ನಿಲುವುಗಳನ್ನು ವಿರೋಧಿಸಿ ಇವತ್ತು ಭಾರತ್ ಬಂದ್ ಬೆಳಿಗ್ಗೆ 11 ಗಂಟೆಗೆ ಟೌನ್ ಹಾಲ್ ಬಳಿ ಪ್ರತಿಭಟನೆಯನ್ನ ಮಾಡ್ತಾರೆ ಕಾರ್ಮಿಕ ಸಂಘಟನೆಗಳು. ಬಹುತೇಕ ಇವತ್ತು ಎಮರ್ಜೆನ್ಸಿ ಕೆಲಸಗಳೇನಾದ್ರೂ ಇದ್ರೆ, ನೀವೇನಾದ್ರೂ ಹೋಗಬೇಕು ಅನ್ಕೊಂಡಿದ್ರೆ ಅಥವಾ ಬೇರೆ ಏನಾದ್ರೂ ನಿಮ್ಮ ಕೆಲಸ ಇದ್ರೆ ಇವತ್ತು ನಿಮಗೆ ವ್ಯತ್ಯಯವಾಗುತ್ತೆ, ಇವತ್ತು ನಿಮಗೆ ತೊಂದರೆ ಆಗುತ್ತೆ. ಇವತ್ತು ಕೆಲವು ವೆಹಿಕಲ್ಗಳು ಇರೋದಿಲ್ಲ, ಬಸ್ಗಳು ಕೂಡ ವ್ಯತ್ಯಯ ಆಗುವಂತ ಸಾಧ್ಯತೆಗಳಿದಾವೆ. ಕೇಂದ್ರದ ನೀತಿ ನಿಲುವುಗಳನ್ನು ಖಂಡಿಸಿ ಇವತ್ತು ಭಾರತ್ ಬಂದ್ಗೆ ಕಾರ್ಮಿಕ ಸಂಘಟನೆ ಮತ್ತು ರೈತ ಸಂಘಟನೆಗಳು ಕರೆ ಕೊಟ್ಟಿದ್ದಾವೆ. ಟೌನ್ ಹಾಲ್ ಮುಂದೆ ಕೂಡ ಇವತ್ತು ಪ್ರತಿಭಟನೆ ಕೂಡ ಇದೆ. ಬೆಳಿಗ್ಗೆ 11 ಗಂಟೆಗೆ ಕಾರ್ಮಿಕ ಸಂಘಟನೆಗಳು ಮತ್ತೆ ರೈತ ಸಂಘಟನೆಗಳು ಭಾರತವನ್ನ ಬಂದ್ ಮಾಡೋದಕ್ಕೆ ಇವತ್ತು ಬೇರೆ ಬೇರೆ ಕಡೆಗಳಿಂದ ರೈತ ಹಾಗೂ ಕಾರ್ಮಿಕ ಸಂಘಟನೆಗಳು ಬೆಂಗಳೂರಿಗೆ ಬಂದು ಪ್ರತಿಭಟನೆಯನ್ನು ಮಾಡ್ತಾರೆ. ಟೌನ್ ಹಾಲ್ ಮುಂದೆ ಕೂಡ ಪ್ರತಿಭಟನೆ ಇದೆ, ಫ್ರೀಡಂ ಪಾರ್ಕ್ನಲ್ಲೂ ಕೂಡ ಪ್ರತಿಭಟನೆ ಇದೆ. ಕೆಲವು ರಸ್ತೆಗಳು ಬಂದಾಗ್ತವೆ, ಕೆಲವು ಬಸ್ಗಳು ಓಡಾಡೋದಿಲ್ಲ, ಸರಿಯಾದ ಸಮಯಕ್ಕೆ ನಿಮಗೆ ಆಟೋ ಸಿಗದೆ ಹೋಗಬಹುದು, ಸರಿಯಾದ ಸಮಯಕ್ಕೆ ನಿಮಗೆ ಕ್ಯಾಬ್ ಸಿಗದೆ ಹೋಗಬಹುದು, ಕೆಲವು ಕಚೇರಿಗಳು ಬಂದಾಗಬಹುದು. ಇವತ್ತಿನ ಭಾರತ್ ಬಂದ್ನ ಬಿಸಿ ತಟ್ಟಬಹುದು ನಿಮಗೆ. ಇವತ್ತು ಭಾರತ ಬಂದ್ ಬಂದ್ ಬಂದ್. ಕೇಂದ್ರದ ವಿರುದ್ಧ ಕಾರ್ಮಿಕ ಸಂಘಟನೆಗಳು ಇವತ್ತು ಭಾರತ್ ಬಂದ್ಗೆ ಕರೆ ಕೊಟ್ಟಿದ್ದಾವೆ. ಕಾರ್ಮಿಕರು, ರೈತರು ಇವತ್ತು ದೇಶಾದ್ಯಂತ ಮುಷ್ಕರವನ್ನು ಮಾಡ್ತಾರೆ ಕೇಂದ್ರ ಸರ್ಕಾರದ ವಿರುದ್ಧ. ಕೇಂದ್ರ ಸರ್ಕಾರದ ನೀತಿ ನಿಲುವುಗಳನ್ನು ವಿರೋಧಿಸಿ ಇವತ್ತು ಭಾರತ್ ಬಂದ್ ಬೆಳಿಗ್ಗೆ 11 ಗಂಟೆಗೆ ಟೌನ್ ಹಾಲ್ ಬಳಿ ಪ್ರತಿಭಟನೆಯನ್ನ ಮಾಡ್ತಾರೆ ಕಾರ್ಮಿಕ ಸಂಘಟನೆಗಳು. ಬಹುತೇಕ ಇವತ್ತು ಎಮರ್ಜೆನ್ಸಿ ಕೆಲಸಗಳೇನಾದ್ರೂ ಇದ್ರೆ, ನೀವೇನಾದ್ರೂ ಹೋಗಬೇಕು ಅನ್ಕೊಂಡಿದ್ರೆ ಅಥವಾ ಬೇರೆ ಏನಾದ್ರೂ ನಿಮ್ಮ ಕೆಲಸ ಇದ್ರೆ ಇವತ್ತು ನಿಮಗೆ ವ್ಯತ್ಯಯವಾಗುತ್ತೆ, ಇವತ್ತು ನಿಮಗೆ ತೊಂದರೆ ಆಗುತ್ತೆ. ಇವತ್ತು ಕೆಲವು ವೆಹಿಕಲ್ಗಳು ಇರೋದಿಲ್ಲ, ಬಸ್ಗಳು ಕೂಡ ವ್ಯತ್ಯಯ ಆಗುವಂತ ಸಾಧ್ಯತೆಗಳಿದಾವೆ. ಕೇಂದ್ರದ ನೀತಿ ನಿಲುವುಗಳನ್ನು ಖಂಡಿಸಿ ಇವತ್ತು ಭಾರತ್ ಬಂದ್ಗೆ ಕಾರ್ಮಿಕ ಸಂಘಟನೆ ಮತ್ತು ರೈತ ಸಂಘಟನೆಗಳು ಕರೆ ಕೊಟ್ಟಿದ್ದಾವೆ. ಟೌನ್ ಹಾಲ್ ಮುಂದೆ ಕೂಡ ಇವತ್ತು ಪ್ರತಿಭಟನೆ ಕೂಡ ಇದೆ. ಬೆಳಿಗ್ಗೆ 11 ಗಂಟೆಗೆ ಕಾರ್ಮಿಕ ಸಂಘಟನೆಗಳು ಮತ್ತೆ ರೈತ ಸಂಘಟನೆಗಳು ಭಾರತವನ್ನ ಬಂದ್ ಮಾಡೋದಕ್ಕೆ ಇವತ್ತು ಬೇರೆ ಬೇರೆ ಕಡೆಗಳಿಂದ ರೈತ ಹಾಗೂ ಕಾರ್ಮಿಕ ಸಂಘಟನೆಗಳು ಬೆಂಗಳೂರಿಗೆ ಬಂದು ಪ್ರತಿಭಟನೆಯನ್ನು ಮಾಡ್ತಾರೆ. ಟೌನ್ ಹಾಲ್ ಮುಂದೆ ಕೂಡ ಪ್ರತಿಭಟನೆ ಇದೆ, ಫ್ರೀಡಂ ಪಾರ್ಕ್ನಲ್ಲೂ ಕೂಡ ಪ್ರತಿಭಟನೆ ಇದೆ. ಕೆಲವು ರಸ್ತೆಗಳು ಬಂದಾಗ್ತವೆ, ಕೆಲವು ಬಸ್ಗಳು ಓಡಾಡೋದಿಲ್ಲ, ಸರಿಯಾದ ಸಮಯಕ್ಕೆ ನಿಮಗೆ ಆಟೋ ಸಿಗದೆ ಹೋಗಬಹುದು, ಸರಿಯಾದ ಸಮಯಕ್ಕೆ ನಿಮಗೆ ಕ್ಯಾಬ್ ಸಿಗದೆ ಹೋಗಬಹುದು, ಕೆಲವು ಕಚೇರಿಗಳು ಬಂದಾಗಬಹುದು. ಇವತ್ತಿನ ಭಾರತ್ ಬಂದ್ನ ಬಿಸಿ ತಟ್ಟಬಹುದು ನಿಮಗೆ.